guys. Welcome back to Kannadigan Vlogs YouTube channel. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡಿಗನ್ ವ್ಲಾಗ್ಸ್. ಗೊತ್ತು ನನಗೆ ಭಾಳ ದಿನ ಆಗೈತೆ ವ್ಲಾಗ್ ಬಂದಿಲ್ಲ, ಯಾಕಂದರೆ ನಮ್ಮ ಫ್ರೆಂಡ್ಸ್ ಯಾರೂ ಸಿಗ್ತಿಲ್ಲ ವ್ಲಾಗ್ ಮಾಡೋಣಂತೆ. ಇವಾಗ ಭಾಳ ದಿನ ಆದಮೇಲೆ ಸಿಗ್ತಾ ಇದ್ದೀವಿ. ಕಾರ್ತಿಕ್ ನೋಡ್ರಿ ಹೆಂಗ ಇದ್ದಾನೆ. ಏನಾರು ಹೇಳಪ್ಪ ಕಾರ್ತಿಕ್, ಇಷ್ಟು ದಿನ ವ್ಲಾಗ್ ಬಂದಿಲ್ಲ ನಮ್ದು. ಏನ್ ಮಾಡುದು ಗಾಯ್ಸ್, ಎಲ್ಲರೂ ಒಬ್ರೊಬ್ರು ಅವ್ರ ಕೆಲಸದಲ್ಲಿ ಬಿಜಿ ಆಗ್ಬಿಟ್ಟವ್ರೆ. ಇವನು ವರ್ಕ್ ಫ್ರಮ್ ಹೋಮ್ ತಗೊಂಡ ನೋಡ್ರಿ. ವರ್ಕ್ ಫ್ರಮ್ ಹೋಮ್ ಹೆಂಗ್ ಮಾಡ್ತದ ನೀವು? ಅದು ನಡೀತಿರುತ್ತೆ, ಅದೆಲ್ಲ ಹೇಳ್ಬಾರ್ದು. ಗಾಯ್ಸ್, ಇವತ್ತು ಏನೋ ಒಂದು ಸರ್ಪ್ರೈಸ್ ಏನೋ ಒಂದು ಮಾಡ್ತಿದ್ದೀವಿ. ಏನ್ ಕಾರ್ತಿಕ್ ಅದು ಏನೋ ತಗೊಳಕತ್ತಿಯಲ್ಲ? ಏನೋ ಒಂದು ಡ್ರೀಮ್ ಒಂದು ಕಂಪ್ಲೀಟ್ ಆಗ್ತಿದೆ. ಬ್ಲಾಗ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಮುಂದೆ ಹೋಗ್ತಾ ಹೋಗ್ತಾ. ನೀವು ತಮ್ಮನೇ ನೋಡಿರ್ತೀರಾ ಏನಂತ. ಹೌದು, ಕಾರ್ತಿಕ್ ಕ್ಲಾಸಿಕ್ಸ್ 350 ಗಾಡಿ ತಗೊಂತಿದ್ದಾನೆ. ಸೊ ಇವತ್ತಿನ ದಿನ ವ್ಲಾಗ್ ಎಲ್ಲ ಅದೇ ಇರುತ್ತೆ, ಸ್ಪೆಷಲ್ ವ್ಲಾಗು. ನಿಮಗೆ ಅದೇ ಗಾಡಿ ತಗೊಳೋದಕ್ಕೆ ಏನು ಮೋಟಿವೇಶನ್ ಕಾರ್ತಿಕ್? ನನಗೆ ಒಂಥರ ರಾಯಲ್ ಲುಕ್ ಬೇಕಿತ್ತು, ಫೀಲ್ ಬೇಕಿತ್ತು. ಸೊ ಅದು ರಾಯಲ್ ಫೀಲ್ ನನಗೆ ಬುಲೆಟ್ ಅಲ್ಲಿ ಬಿಟ್ಟೆ ಬೇರೆ ಯಾವ ಗಾಡಿಯಲ್ಲಿ ಸಿಗಲಿಲ್ಲ. ನಾವು ನಡೆದಿದ್ದೆ ದಾರಿ ಅಂತ. ಅದೇ ನೀನ್ ನಡ್ಕೊಂಡೆ ಹೋಗ್ಬೇಕು ಆ ಗಾಡಿ ತಗೊಂಡ್ರೆ, ಓಡ್ಸಕ್ಕಿನ್ ಫಾಸ್ಟ್ ಆಗಿ ಬಂದ್ಬಿಡ್ತೀಯ. ಅದಕ್ಕೋಸ್ಕರ ಬುಲೆಟೇ ತಗೊಂಡಿದ್ದೆ ಅಷ್ಟೇ, ಏನಿಲ್ಲ. ಅದೇ ಗೈಸ್, ಬೆಳಗ್ಗೆ ನಾವು ಹೋಗಿ ದೋಸೆ ಎಲ್ಲ ತಿನ್ಕೊಂಬಂದು ಬೆಳಗ್ಗೆಯಿಂದ ಏನು ವ್ಲಾಗ್ ಮಾಡಿಲ್ಲ. ಸುಮ್ಮನೆ ಯಾಕೆ ಮಾಡಬಾರ್ದು ಅಂತ ಸುಮ್ಮನೆ ಹಂಗೆ ಶುರು ಮಾಡಿದ್ದು. ಇವತ್ತು ಇಂಡಿಯಾ ಎಲ್ಲ ಗಾಡಿದೇ ಇರ್ತೈತಿ. ಅಷ್ಟೇ. ಒಣ್ಣನ್ ತೋರಿಸ್ತೀನಿ ಬರ್ರಿ. ಯಾರು ತಗೋ ಫೋನ ಮಾತಾಡ್ತಿದ್ದಾನೆ ಅವಾಗಿಂದ. ಒಂದು ಚೊಂಬೆ ಹಿಡ್ಕಂದು ಸೀಕ್ರೆಟ್ ನಾವು ಅದಕ್ಕೆ ತೆಗಿತೀವಿ, ನೋಡೋಣ ಮುಂದೆ ರಿವೀಲ್ ಆಗುತ್ತೆ ಅದು. 7 ಲಕ್ಷ ಗಾಯ್ಸ್, 7 ಲಕ್ಷ ನೋಡ್ರಿ. ಚೊಂಬೆ ಹಿಡ್ಕಂದ ನೀವು. ಇವನು ವರ್ಕ್ ಫ್ರಮ್ ಹೋಮ್ ಮಾಡಕತ್ತಾನೆ. ಇವತ್ತಿನ ಬ್ಲಾಗ್ ಎಲ್ಲ ಫುಲ್ ಬುಲೆಟಿಂಗ್ ಇರುತ್ತೆ. ಬರ್ರಿ ನೋಡ್ರಿ, ಯಾರ ಹತ್ರ ಮಾತಾಡ್ತಿದ್ದ ಕೇಳ್ರಿ. ಅವಾಗ್ಲೇ ಅಪ್ಪಾಜಿ ಹತ್ರ ಮಾತಾಡ್ತಿದ್ದೆ. ಅಪ್ಪಾಜಿ, ಇವ್ರ ಅಪ್ಪಾಜಿನೋ ಯಾರ ಅಪ್ಪಾಜಿನೋ ಗೊತ್ತಿಲ್ಲ. ಮಾವಯ್ಯ ಮಾವಯ್ಯ ಐ ಲವ್ ಯು ಮಾವಯ್ಯ. ಗೈಸ್, ಇವಾಗ ಚೆನ್ನಾಗಿ ಕಾಣ್ಬೇಕಲ್ಲ, ಅದಕ್ಕೆ ಕಟಿಂಗ್ ಮಾಡ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ. ಗೈಸ್, ಆ ಕಡೆ ಉಡುಪಿ ಸೈಡ್ ಪಂಕ್ ಕಟ್ಟಿಂಗ್ ಅಂದ್ರೆ ಬೇರೆ. ಅದನ್ನ ತಿಳ್ಕೊಬಿಟ್ರಿ. ಉಡುಪಿದಲ್ಲ ನಾರ್ಮಲ್ ಇಲ್ಲಿ ಪಂಕ್ ಕಟ್ಟಿಂಗ್ ಮಾಡ್ಸಂಬ್ರಿ. ಗೈಸ್, ಓನ್ಲಿ ಇನ್ ಇಂಡಿಯಾ. ನೋಡ್ರಿ, ಕಟಿಂಗ್ ಮಾಡ್ಸ್ಬೇಕಾದ್ರೆ ಈ ಥರ ಶರ್ಟ್ ಚೇಂಜ್ ಮಾಡೋದು. ಯಾಕಂದ್ರೆ ಕಟ್ಟಿಂಗ್ ಮಾಡ್ಸಾದ್ಮೇಲೆ ಕೂದಲೆಲ್ಲ ಬಿದ್ದಿರುತ್ತೆ, ಹಾಕನಾಗ ಅನ್ಸಲ್ಲ. ಒಂಥರ ಹಿಟ್ಟಿಂಗ್ ಅದು. ಅದಕ್ಕೆ ಹಳೆ ಶರ್ಟ್ ಯಾಕಂದ್ರೆ ಯಾವುದೋ ಓಡಿ ಹಬ್ಬಕ್ಕೆ ಬಂದಿಲ್ಲ ಅಂತ ಕೇಳಿದ್ವಿ ನಾವು. ಅದು ಕಟ್ಟಿಂಗಿಗೋಸ್ಕರ ಒಂದು ಶರ್ಟ್. ಇಲ್ಲೇ ನಮ್ಮ ಮನೆ ಹತ್ರ ಯಾವುದೋ ಒಂದು ಕಟಿಂಗ್ ಶಾಪ್ ಐತೆ, ಅಲ್ಲೇ ಮಾಡ್ತಾನೆ. ನಾನೇ ಬರ್ರಿ, ಏನು ಮಾಡ್ತಾರೆ ಗೊತ್ತಿಲ್ಲ, ನೋಡೋಣ ಬರ್ರಿ. ಬರೋ ನಿಂದೆ ಬರಕ್ತಾನೆ. ಓಡಾಡಕ್ ಬಂದೀಯಾ? ಸ್ಯಾಲ್ರಿ ಬೇಡ, ನಾವು ಕಟ್ಟಿಂಗ್ಗೋಸ್ಕರ ಒಂದು ಸಪ್ರೇಟ್ ಇಟ್ಟಿರ್ತೀವಿ. ಅಂಗಿನ ಸಪ್ರೇಟ್ ಆಗಿ ಒಂದು ಡೀಸೆನ್ಸಿ ಮೇಂಟೈನ್ ಮಾಡ್ತೀವಿ. ಅವೆಲ್ಲ ಫಾರಿನ್ ಅವಲ್ಲ, ಫಾರಿನ್ ಇಂಪೋರ್ಟೆಡ್ ನಮ್ದು. MB ಏನು ಗೊತ್ತಾ, ಮುಂಚೆಕ್ಕಿಂತ ಶರ್ಟ್ ಇದೆ ಚೆನ್ನಾಗಿದೆ. ನಾವು ಕಟ್ಟಿಂಗಿಗೂ ನಾವು ಇದೇ ಶಾಪ್ ಇದೆ. ನಾವು ಸ್ವಲ್ಪ ಮೊನ್ನೆ ಯಾರೋ ಬಿಗ್ ಬಾಸ್ ಇಂದ ಹೊರಗೆ ಬಂದ್ರಲ್ಲ, ಸತೀಶ್, ಅವ್ರು ಫಾಲೋ ಮಾಡ್ತಿದ್ದೀವಿ. ಇದು ಎಷ್ಟು ಕೊಟ್ಟಿದ್ದು? 3 ಲಕ್ಷದ ಗಾಡಿ ಬಿಡಿಸ್ತದಾನೆ, ಅದಕ್ಕೆ ಸೆಟ್ ಆಗತ್ತ ಕಟಿಂಗ್ ಮಾಡ್ರಿ. 2 ವೀಲರ್ ಕ್ಲಾಸಿಕ್ 350. ಗೈಸ್, ಫೈನಲಿ ಗಾಡಿ ತಗೊಂಡು ಗಾಡಿ ಮೇಲೆ ಹೋಗ್ತಾ ಇದ್ವಿ. ಏನು ಬ್ಲಾಗೇ ಮಾಡ್ಲಿಲ್ಲ, ಎಲ್ಲ ಮರ್ತೋಗ್ಬಿಡ್ತು. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಏನಾರ ಲಾಗ್ ಮಾಡ್ತೀನಿ ಅಂತ ಎಲ್ಲ ಮರ್ತೋಗ್ಬಿಡ್ತು ಗಾಡಿ ತಗೊಳ್ಳೋ ಎಕ್ಸೈಟ್ಮೆಂಟ್ ಇಂದ. ಈಗ ಗಾಡಿ ಮೇಲೆ ಹೋಗ್ತಾ ಇದೀವಿ. ಗಣೇಶನ ಪೂಜೆ ಮಾಡ್ಸಕ್ ಬಂದೀವಿ. ನಾವು ಬಂದು ಎಲ್ಲ ನೋಡ್ತಾ ಸ್ಟೈಲಾಗಿ ಸ್ಟ್ಯಾಂಡ್ ಆಗ್ತದ. ಏನ್ ಮಾಡ್ಬೇಕು? ಯಾಕ ಗಾಡಿ ತಂದ ಇಳಿಯೋ. ಪಂಚಾಯತಿಗೆ ಸೇರಿರೋ ಜನಗಳೆಲ್ಲ ನೋಡಿ ಈ ಮುದಿಯ ಸೋಕಿಗೆ ಬೈಕ್ ಕೊಡ್ಸ್ಕೊ ಬಂದು ಟ್ಯಾಂಡ್ ಹುಡುಕ್ತಾವನೆ. ಟ್ಯಾಂಡ ಹಾಕಿದ ಪೂಜೆ ಮಾಡ್ಬೇಕು ಗಣೇಶನ ದೇವಸ್ಥಾನ ಇದ್ದೇ ನೋಡಿ ಗಾಯ್ಸ್. ಪಕ್ಕದ ನಿಂತ್ಕೋ. ಹೆಂಗೈತೆ ಕಮೆಂಟ್ ಮಾಡ್ರಿ.
10ಗೆ ರೇಟಿಂಗ್ ಕೊಟ್ರಿ ಎಷ್ಟಂತ ಮಾತಾಡಿದಾರ? ಏನಿಲ್ಲ, ಮಾತಿಲ್ಲ, ಕತೆ ಇಲ್ಲ, ಏನೋ ವ್ಲಾಗೇ ಮಾಡಲಿಲ್ಲ ನೋಡಿ ಫ್ರೆಂಡ್ಸ್. ನನ್ನ ವ್ಲಾಗ್ ಏನು ಮಾಡ್ತಿರ್ತಾವಲ್ಲ. ಈಗ ಫೈನಲಿ ಪೂಜೆ ಎಲ್ಲ ಆಯಿತು. ಇವಾಗ ಇದು ಗಾಡಿ ಶೂಟಿಂಗ್ ಮಾಡಬೇಕಿತ್ತು, ಅದಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಊಟ ಮಾಡಬೇಕಿತ್ತು, ಅದಕ್ಕೆ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸರಿ ಬರಲಿ ಬಿಡು. ಯಾಕೆ ಸರಿ ಬರ್ತಿಲ್ಲ? ನೋಡಲಿ ಕಳ್ಳನ ಮಗ ಏನು ನೋಡೋದು, ಚೆನ್ನಾಗಿ ಬರ್ತೈತೆ ತಗ ಅಷ್ಟೇ ಅದು. ಸಾಧನೆ ಮಾಡೀನಿ. Guys, ಆಮೇಲೆ ಗಾಡಿ ಬಿಡಿಸ್ಬೇಕಾದ್ರೆ ಅಷ್ಟೊಂದೇನು ವಿಡಿಯೋ ಮಾಡಲಿಲ್ಲ, ಮರ್ತೇ ಬಿಟ್ಟಿದ್ವಿ ವ್ಲಾಗ್ ಮಾಡೋದು. ಆಮೇಲೆ ನೆನಪಾದ ವ್ಲಾಗ್ ಮಾಡೋದು. ಸ್ವಲ್ಪ ಕ್ಲಿಪ್ಸ್ ಇದಾವೆ, ಅದನ್ನೇ ಎಡಿಟ್ ಮಾಡಾಕ್ತೀವಿ ನೋಡ್ರಿ. ಗಾಡಿ ಚೆನ್ನಾಗಿದೆ ಏ ಅದು ರನ್ ಆಗ್ತಿದ್ದು ಇನ್ನೇನು ಹೇಳ್ತೀಯ, ಹಂಗೆ ಮಾತಾಡಿ ಏನಾರ ನೀನೇನಾರ. ನೋಡಿ ಗಾಯ್ಸ್, ಏ ವ್ಲಾಗಿಂಗ್ ಅಂದ್ರೆ ಹಿಂಗೆ ತಾನೆ, ಕಮೆಂಟ್ ಮಾಡಿ ಗೈಸ್, ಹಿಂಗೆ ತಾನೆ vlogging. ಜನರೇ ನೋಡಿ ಜನರೇ, ನಮ್ MB ಬಂದು ಬ್ಯಾಂಗ್ಳೂರಿಗೆ ಹೋಗಿ ಫುಲ್ ಸ್ಟ್ಯಾಂಡರ್ಡ್ ಮಂದಿ ಆಗಿದೆ. ಅವ್ನ ಔಟ್ಫಿಟ್ ಇವಾಗ ಕೆಳಗಡೆ ಊಟ ಕೇಳ್ತೀವಲ್ವಾ, ಅವಾಗ ತೋರಿಸ್ತೀವಿ. ನೀವೇ ಅಂತೀರಾ ಇವ್ನು ದಾವಣಗೆರೆ ಕಾರ್ತಿಕ್ ಅಥವಾ ಬ್ಯಾಂಗ್ಳೂರ್, ಸಾರಿ ಶೂಟ್ ಮಾಡಕ್ಕೆಲ್ಲ ಎಲ್ಲ ಪ್ರೊಫೆಷನಲ್ ಇರೋರೇ ಬರ್ತಿದ್ದಾರೆ. ವಾಚ್ ನೋಡ್ರಿ, ವಾಚ್ ಒಂದು ನಮ್ಮ ಫ್ರೆಂಡ್ ಕೊಟ್ಟಿರೋದು, ಹಂಗೆ ನೆನಪಿನ ಕಾಣಿಕೆ. ಓ ಯಾವ ಫ್ರೆಂಡು ಅಷ್ಟೇ, ಹಂಗೆಲ್ಲ ಕೇಳಬಾರ್ದು ಯಾರು ಎತ್ತ ಅಂತ. ಅವೆಲ್ಲ ಸೀಕ್ರೆಸಿ. ಆಮೇಲೆ ಬ್ಲಾಗಿಂದ ಹೇಳಕ್ ಇಷ್ಟಪಡ್ತೀನಿ. ಬ್ಲಾಗ್ ಏನಂದ್ರೆ ಕನ್ಸಿಸ್ಟೆನ್ಸಿ ಮಾಡಕ್ ಆಗ್ತಿಲ್ಲ, ಯಾಕಂದ್ರೆ ಒಬ್ಬರದ್ದು ಒಂದೊಂದು ಪ್ರಾಬ್ಲಮ್. ಯಾರು ಒಬ್ರು ಸಿಕ್ಕರೆ ಒಬ್ರು ಸಿಗಲ್ಲ, ಎಲ್ಲರೂ ಸಿಕ್ಕರೆ ಅದು ವ್ಲಾಗಿಂಗ್ ಚೆನ್ನಾಗೋದು. ಇಲ್ಲಾಂದ್ರೆ ಕಾಮಿಡಿ ಬರಲ್ಲ, ಈ ಥರ ಕಂಟೆಂಟ್ ಸಿಗಲ್ಲ. ಇವತ್ತೇನೋ ಮಾಡ್ಬೇಕಂತ ಮಾಡ್ತಿರೋದಷ್ಟೇ, ಭಾಳ ದಿನ ಆಯಿತು ಅಂತ. ಆಮೇಲೆ ನಮ್ಮ ಚಾನಲ್ಗೆ ಆಲ್ರೆಡಿ 1 ವರ್ಷ ಆಯಿತು, ಅದನ್ನು ಸೆಲೆಬ್ರೇಟ್ ಮಾಡಲಿಲ್ಲ ನಾವು. ಇವಾಗ ಸ್ವಾಮಿಕಾರ ಸ್ವಕಾರ ಅನ್ನಂಗೆ ಗಾಡಿ ಸೆಲೆಬ್ರೇಷನ್ ಥ್ರೂ ಫಸ್ಟ್ ಇಯರ್ನ ಸೆಲೆಬ್ರೇಟ್ ಮಾಡ್ತಿದ್ವಿ ನಮ್ಮ ಚಾನಲ್ದು. ಎಲ್ಲ ಒಟ್ಟಿಗೆ ಸೆಲೆಬ್ರೇಷನ್. ಇವಾಗ ಇದ್ರ ಮಧ್ಯೆ ನಂದು ಸ್ವಾಮಿಕಾರ ಮತ್ತೆ ಸ್ವಕಾರ ಅಂತ ಇವಾಗ ಇನ್ನೊಬ್ಬ ಮೆಂಬರ್ನ, ನಮ್ ಜೂನಿಯರ್ನ ಅಲ್ಲ ಹೋಗೋದು ಸ್ಟ್ರೈಟ್ ನಡಿ ಒಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ ನಮ್ಮ ಚಾನಲ್ ಇಂದ. ಸೊ ಸಪೋರ್ಟ್ ಮಾಡಿ. ಜೂನಿಯರ್ ಅವಳು ಫೇಸ್ ಆಫ್ ವಿನ್ನರ್, ನಮಗೆ ಫೇಸ್ ಆಫ್ ವಿನ್ನರ್ ಅವಳು. ಇವಾಗ ಇಂಟ್ರೊಡ್ಯೂಸ್ ಮಾಡಿಸ್ತೀವಿ. ಲೆಟ್ಸ್ ವೇಟ್ ಅಂಡ್ ಸಿ. ಭಾಳ ದಿನ ಆದಮೇಲೆ ತುಂಬ ನಕ್ಕಿದ್ವಿ, ಅಂದರೆ ನಗದ್ ಇನ್ನೂ ಭಾಳ ನಕ್ಕಿದ್ವಿ, ಅದೆಲ್ಲ ವೀಡಿಯೋ ಮಾಡಿಲ್ಲ ನಾವು. ಹೋಗುತ್ತಾ ಇಲ್ಲ, ಹೋಗುತ್ತಾ ಇಲ್ಲ, ಹೋಗುತ್ತಾ ಇಲ್ಲ. ಅಣ್ಣ ಲಾರಿ ಬಂದಿದೆ, ಅಣ್ಣ ಲಾರಿ ಹೆಸರು ಅಣ್ಣ. ಯಾರ ದೊಡ್ಡ ಟ್ರಕ್ ಬಂದೈತಿ ನೋಡಿ. ಹೋಗಲ್ಲ ಹೋಗಲ್ಲ, ಹೋಗುತ್ತೆ ಹೋಗಲ್ಲ ಹೋಗಲ್ಲ. MB ಏನು ಹಂಗೆ ಮಾತಾಡಕತ್ತೀರಿ? ಕಣ್ಣು ಬಿಟ್ಟು ನೋಡಿ, ವಾಯ್ಸ್ ಕೇಳಿಸ್ಕೊಳ್ಳಿ. ಕಣ್ಣು ಮುಚ್ಕೊಂಡೆಲ್ಲ ನೋಡ್ಬೇಡಿ. ಫೋನ್ ಕೇಸ ಹೊಸ ಫೋನಾ? ಇವಾಗ ಸ್ಟಾರ್ಟ್ ಆಗಿತ್ತು, ಮಾತಾಡು. ಹಾಯ್ ಗಾಯ್ಸ್, ಆಮೇಲೆ ವೆಲ್ಕಮ್ ಬ್ಯಾಕ್ ಟು ಕನ್ನಡಿಗನ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇದನ್ನ ಸ್ಟಾರ್ಟಿಂಗ್ ಆಗ್ತೀನಿ ನೋಡ್ರಿ. ಯಾವಾಗ ಬಂದ್ರಿ? ನೋಡ್ದೋ ಇಲ್ಲ ಫೋನ್ ತಗೊಂಡ್ಬಂದು ಸ್ನಾಪ್ ನೋಡು. ಇವಾಗ ನೋಡು, ಯಾವ ರಿಯಾಕ್ಷನ್ ಕ್ಯಾಪ್ಚರ್ ಮಾಡ್ಲಿ. ಏನು ಸ್ನಾಪ್ ಹಾಕಿ ಇವತ್ತು ನಾವೇ ಸ್ನಾಪ್ ಹಾಕಿವಲ್ಲ, ನಂದು ನೋಡು, ಸುಹಾಸಿಂದು ನೋಡು, ಎಷ್ಟು ತಗೊಂಡು ಹೋಗಿದ್ದೀರಾ? ನೋಡು. ಗಾಡಿ ಪಾರ್ಟಿ ನಾಳೆ ಪಾರ್ಟಿ ಅಂತ ನಾಳೆ ಅಂತೀಯಲ್ಲ. ಇವಾಗ ಟೈಮ್ ಆಗೈತಿ, ಇನ್ನೇನು ನಾಳೆ ಹೋಗೋಣಪ್ಪ. ಸಂಪಾಲಾರಿ ಬೆಂಗಳೂರಿಗೆ ಏನೋಪ್ಪ, ಚಿಕ್ಕ ಗಾಡಿ ತಗೊಂಡಿವಿ. ರಾಯಲ್ ಎನ್ಫೀಲ್ಡ್ ಚಿಕ್ಕ ಗಾಡಿ, ಅದು ಊರು ತುಂಬ ಆಗಿದಾವೆ, ನಮಗೆ ಗೊತ್ತಿಲ್ಲ. ಸ್ಪ್ಲೆಂಡರ್ ಆಗಿದೆ ಅದು. ರಾಯಲ್ ಎನ್ಫೀಲ್ಡ್ ಬುಲೆಟ್ ಆದ್ರೂ ರಾಯಲೇ, ಅದು ಸ್ಪ್ಲೆಂಡರ್ ಆದ್ರೂ ರಾಯಲೇ. ಥ್ಯಾಂಕ್ ಯು ವೃಂದಮ್ಮ. ಅಲ್ಲರಿಂದ ಈಗ ನ್ಯೂ ಇಯರ್ಗೆ 12 o'clock 1 o'clock ಮೇಲೆಲ್ಲ ಹೋಗಿದ್ಯಾ? ನಮಗೆ ಎಷ್ಟು ಗಂಟೆಲಿ ಇವಾಗ? ಬೆಳಿಗ್ಗೆ 9ಗೆ 9 ಮೇಲೆ ಮನೆಗೆ ಬಿಡಲ್ಲ. ಮಿಡ್ ನೈಟ್ 2-3ಗೆಲ್ಲ ರೈಲ್ವೆ ಸ್ಟೇಷನ್ ಹತ್ರ ಹೋಗಿ ಅಲ್ಲಿ ಪಲಾವ್ ಪಲಾವ್ ತಿಂದು, ಪಲಾವ್ ಸ್ವಲ್ಪ ಎಕ್ಸ್ಟ್ರಾ ಚಟ್ನಿ ಹಾಕ್ಸ್ಕೊಂಡು ಹೆಂಗ್ ಹೇಳ್ತಿದ್ದಾಳೆ ಅಂದ್ರೆ, ಇಲ್ಲ ಇವಾಗ ನಾನು ಮನೆಗೆ ಬಂದಿದ್ದೀನಿ, Reaction ನೋಡಿ. 9 ಗಂಟೆ ಮೇಲಾಗುತ್ತೆ, 9 ಗಂಟೆ ಮೇಲಾಗುತ್ತೆ, ಮನೇಲಿ ಬೆಳೆಸ್ಕೊತೀನಿ ಅಂತ ಹೇಳ್ತಿದ್ರೆ. ಅದು ವೃಂದಾ ಮರ್ಲಾಪ್ಲರ್ ಹೇಳ್ತಿರೋದು. ಅದು ನನ್ನ ಫ್ರೆಂಡ್ ಮನೆಗೆ ಹೋಗ್ತೀವಿ ಅಂತ ಹೇಳಿ ಹಂಗ್ ನೈಟ್ ಔಟ್ ಹೋಗಿದ್ವು. ಇವಾಗ ಮನೆಗೆ ಬಂದಿನಿ. ನೋಡಿ ಗಾಯ್ಸ್, ಸೀಕ್ರೆಟ್ ಹೇಳ್ತವ್ರೆ, ಕೇಳಿ ಕೇಳಿ.
ಗಾಯ್ಸ್ ಈ ಮನೇನ ಯಾರು ಮತ್ತೆ ಫಾಲೋ ಮಾಡ್ಕೊಂಡ್ ಬರ್ಬೇಡ್ರಿ. ಬೇಕಂದ್ರೆ ಕಮೆಂಟ್ ಮಾಡಿ, ಡೈರೆಕ್ಟ್ DM ಮಾಡ್ರಿ. ನಾನು ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ಸ್ ನ ಕಳಿಸ್ಕೊಡ್ತೀನಿ. ನಮ್ ಸಿಗ್ನೇಚರ್ ಬ್ಲಾಗ್ ನೋಡಿ ಯಾರೋ ನೀನ್ ಕೇಳಿದ್ರು, ಅವ್ರು ಯಾರೋ ಚಸ್ಮಾ ಹಾಕೊಂಡಿದ್ರಲ್ಲ ಹಿಂಗೆ. ನಿಜ ಕೇಳಿದ್ರು. ಬೆಂಗಳೂರಾಗ ಯಾರೋ ನಾವು ಜೇಸ್ಪಟ್ರಾಗ ಓದ್ತಿದ್ವಲ್ಲ ಅವಾಗ ಕೇಳಿದ್ರು ಯಾರು. ಅವಾಗೆಲ್ಲ ನಿಮ್ಗೆ ಸ್ಟಾರ್ಟ್ ಆಗಿತ್ತಲ್ಲ, ಸ್ಟಾರ್ಟ್ ಆಗಿದ್ದು ನೋಡಿ ನಮ್ ಬ್ಲಾಗ್ ನೋಡಲ್ಲ ಸ್ಟಾರ್ಟ್ ಆಗಿತ್ತಲ್ಲ ಅಂದೆ. ಇಲ್ಲ, ವ್ಲಾಗಿಂಗ್ ಮುಂಚೆ ಸ್ಟಾರ್ಟ್ ಆಗಿದ್ದು. ಆ ವ್ಲಾಗ್ ಬರಕ್ಕೂ ಮುಂಚೆ ಏನೋ ಕ್ವಶನ್ ಅರ್ಥ ಆಗಿಲ್ಲ. ಆದ್ರೂ ನಾವ್ ಅರ್ಥ ಆಯ್ತು ಅಂತ ಹೇಳ್ತಿದೀವಿ. ಇರ್ಲಿ ಅತ್ತ. ಇವ್ನು ನಮ್ಮ ತಮ್ಮ, ಇವ್ನು ನಮ್ಮ ತಮ್ಮ ಫ್ರೆಂಡ್ಸ್. ಇವರೇ ಬಂದಿರೋದು ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡಕ್ಕೆ. ಆಯ್ ಮಾಡ್ರಿ ಬರ್ರಿ ಊಟ ಮಾಡೋದು. ಆಶಿಕ್ ಫೈನಲಿ ಊಟ ಆಯ್ತು, ವಾಪಸ್ ಹೋಗ್ತಾ ಇದೀವಿ ಶೂಟ್ ಮಾಡಕ್ಕೆ. ಹೆಂಗಿತ್ತು ಊಟ? ಒಂದು ಪಲ್ಯನ ಡಿಫ್ರೆಂಟ್ ವೆರೈಟಿ ಆಗಿ ತಿನ್ಸ್ಬಿಟ್ಟ. ಒಂದೇ ಗ್ರೇವಿಗೆ ಪನ್ನೀರು, ಅದೇ ಗ್ರೇವಿಗೆ ಚಿಕನ್, ಅದೇ ಗ್ರೇವಿಗೆ ಕಾಜು ಬೇರೆ. ಎಲ್ಲ ಸೇಮ್ ಟೇಸ್ಟ್, ಸೇಮ್ ಕಲರ್, ಎಲ್ಲ ಸೇಮ್. ಆದ್ರೆ ಒಳಗೆ ಐಟಮ್ ಮಾತ್ರ ಬೇರೆ ಬೇರೆ. ಇಷ್ಟ ಆಗ್ಲಿಲ್ಲ. ಹೋಟ್ಲ್ ಹೆಸರು ಬೇಡ, ಸುಮ್ಮನೆ ಅವ್ರಿಗೆ ಬಿಸ್ನೆಸ್ ಲಾಸ್ ಆಗತ್ತೆ. ಇಬ್ಬರು ಹೋದ್ರು ಲಾಸ್ ಇಲ್ಲ ಪಾಪರಿಗೆ. ಬೀಸಕ್ತಾವ ನಮಗೆ. ಇಷ್ಟ ಆಗ್ಲಿಲ್ಲ. ನಾಳೆ ಎಷ್ಟೊತ್ತಿಗೆ ಇನ್ನೊಂದು ಹೋಟ್ಲಿಗೆ ಹೋಗ್ಬೇಕು ಬೇಗ. ಶೂಟಿಂಗ್ ಅಲ್ಲೆಲ್ಲ ಹೆಂಗಾಗತ್ತೆ ಏನಾಗುತ್ತೆ ತೋರಿಸ್ತೀವಿ ಬರ್ರಿ. ಶಿವಲ್ಲಿ ಗ್ಲಾಸ್ ಹಾಕಂದ ತಿರುಗಲ್ಲಿ ಇಲ್ಲಿ ಕತ್ಲಾಗಿಲ್ಲ, ಆಕ್ಸಿಡೆಂಟ್ ಮಾಡ್ತೀನಿ. ಹೆಲ್ಮೆಟ್ ಬೇಡ. ಏನ್ ಮಾಡಕಂತೀಯ? ಇವ್ನ್ಯಾವನ ಸೆಡೆ ನನ್ ಮಗ. ರೇಣುಕ ಆರಾಧ್ಯ ಅಂತ IC ಬ್ರಾಂಚ್. ಈಗ ಹೊಸ ಡ್ರೈವರ್ ರವಿ, ಹೊಸ ಸ್ಯಾಲ್ರಿ ಬಂದಿತ್ತಂತೆ. 10,000 ಸ್ಯಾಲ್ರಿ ಬಂದಿತ್ತು. ಸ್ಕಾರ್ಪಿಯೋ ಬುಕ್ ಮಾಡಿಕೊಡ್ತೀವಿ. ಎಲ್ಲ ಫಾರ್ಚುನರ್ ಅಪ್ಪ, ಸ್ಕಾರ್ಪಿಯೋ ಅಲ್ಲ. ಎಲ್ಲ ಹೆಂಗಿರ್ತದೆ ಸ್ಯಾಲ್ರಿ ಬಂದ್ಮೇಲೆ ರೇಂಜ್ ಚೇಂಜ್ ಆಗಿ ಗಾಯ್ಸ್ ಅಲ್ಲ ಗಾಯ್ಸು. ಬೈಕ್ ಬೇಜಾರಾಗಿದ್ನ ಫಸ್ಟ್ ಟೈಮ್ ಗಾಡಿಗೆ ಪೆಟ್ರೋಲ್ ಹಾಕ್ಸಕ್ ಬಂದ ನೋಡ್ರಿ. ನಿಮ್ಗೆ ಎಷ್ಟೊತ್ತು ಹಾಕ್ಸ್ತಾ ಇದ್ದೀವಿ? 200 ಫುಲ್ ಟ್ಯಾಂಕ್ ಅಂದಿಲ್ಲ. ಓಕೆ, 200 ರೂಪಾಯಿ ಪೆಟ್ರೋಲ್ ಹಾಕ್ಸಕ್ಕೆ ಎಷ್ಟು ಜನ ಬಂದಿ ನೋಡಿ. ಕೃತಿಗೆ ನಾನು ಬಂದು ಏನು ಹೇಳ್ತೀರಿ ಅಣ್ಣ ಇದಕ್ಕೆ? 200 ರೂಪಾಯಿ ಭಾಳ ವರ್ತ್ ಇದೆ. 10,000 ರೂಪಾಯಿ 11 ದಿವಸದ 10,000 ರೂಪಾಯಿ ಆರಾಮಾಗಿ. ಪಲ್ಸರ್ ಪ್ಯಾಷನ್ ಅಲ್ಲಿ 200 ರೂಪಾಯಿ ಹಾಕ್ಸಿದೆ. ಅರ್ಧ ಟ್ಯಾಂಕ್ ಸ್ಕೂಟಿಯಲ್ಲಿ ಅರ್ಧ ಟ್ಯಾಂಕ್ ಪೆಟ್ರೋಲ್ ಬರ್ತಿತ್ತು. ಇದ್ರಾಗ ಇನ್ನು ಬ್ಲಿಂಕರ್ ಆಫ್ ಆಗಿಲ್ಲ ಗೈಸ್. 200 ರೂಪಾಯಿ ಇದೆ. ಇವಾಗ ಸ್ಟಾರ್ಟಿಂಗ್ ಹೆಂಗ್ ಅಂತದಾನೆ, ಇನ್ನ ಮುಂದೆ ಏನು EV ಗಾಡಿ ಓಡಿಸ್ತಿದ್ದ ಇಷ್ಟು ದಿನ ಅವನು. ಇವಾಗ ನೋಡೋಣ ಅವ್ನು ಯಾವ ತರ. ಅವ್ರ ಅಮ್ಮ ಯಾವ ರೇಂಜ್ ನಿಮ್ಮ ಅಂದ್ರೆ ಗಾಡಿಗೆ ಹತ್ರ ಬರಬಾರ್ದು. ತೋರಿಸು, ನಿಮ್ಮ ತೋರಿಸು. ಎಲ್ಲ ಐತಿ ಮಾಡು. ಇವಾಗ ವಿಡಿಯೋ ಸ್ಟಾರ್ಟ್ ಆಗುತ್ತೆ. ಅಸಡ್ ಲೈಟ್ ಅಂದ್ರೆ ಗೊತ್ತಿತ್ತೇನ ನಿನಗೆ? ನಾವ್ ಹೇಳಿದ್ಮೇಲೆ ನೋಡ್ ಗಾಡಿ ಅಲ್ಲಿ ಒಂದೇ ಬಿಟ್ಟು ಬಂದಿಲ್ಲ. ನಾಚಿಕೆ ಏನಾರ ಐತ ನಿನಗೆ? ಹೊಸ ಗಾಡಿ ಮುಟ್ಟಕ್ಕೆ ಯಾರಿಗೂ ಧೈರ್ಯ ಇಲ್ಲ, ಬೇರೆಯವರಿಗೆ. ಈಗ 200 ರೂಪಾಯಿ ಪೆಟ್ರೋಲ್ ಹಾಕ್ಸಿಲ್ಲ, ಅದ್ರ ಬಗ್ಗೆ ಹೇಳುವ ಇಲ್ಲಿ. ಮನಸ್ಸು ಆರಾಮಾಗಿ ಎಲೆಕ್ಟ್ರಿಕ್ ಗಾಡಿ ಹೋಯ್ತಿದ್ದೆ. ಪೆಟ್ರೋಲ್ ಅಂಗಡಿ ಮುಖನೂ ನೋಡಿದ್ದಿಲ್ಲ ನಾನು. ಒಂದ್ಸಲ ಬೆಂಗಳೂರಿಗೆ ಬಂದ್ಮೇಲೆ ಅದ್ರ ಜೀವನ ಏನಂತ ಅರ್ಥ ಆಗುತ್ತೆ guys. ಪೆಟ್ರೋಲ್ ಮುಖನೇ ನೋಡಿದ್ದಿಲ್ಲ. 200 ರೂಪಾಯಿ ಪೆಟ್ರೋಲಿಗೆ ಇಡ್ತಿದ್ದೀನಿ ಅಂತ ಸ್ವಲ್ಪ ದುಃಖ. ಯಾರಿಗೆ ಹೇಳೋಣ? ನಾರ್ಮಲ್ ರೇಷನ್ ಅಂಗಡಿಗೆ ಹೋಗ್ಬರಕ್ಕೆ ಸಾಕಾಗಲ್ಲ ಅದು 2 ದಿವಸಕ್ಕೆ. ಹೇಳ್ತವ್ರೆ. ಅಲ್ಲ, ಬೈಕ್ ತಗೊಳಕ್ಕಿಂತ ಮುಂಚೆ ಯಾಕೆ ಹೇಳಿಲ್ಲ ಇದೆಲ್ಲ? 200 ರೂಪಾಯಿ ನನಗೆ ನನ್ನ ಆಫೀಸಿಗೆ ಹಿಂಗ್ ಹೋಗಿ ಹಿಂಗ್ ಬಂದ್ರೆ 200 ರೂಪಾಯಿ ಖಾಲಿ. ನೋಡ್ರಿ, ನಾವೇನ್ ಮಾಡ್ಬೇಕು? ನಾನೇನಿಲ್ಲ, ಎಲೆಕ್ಟ್ರಿಕ್ ಗಾಡಿ ಮತ್ತೆ ಬಾಬಾ ಬೇಬಿ ಅಂತ ಕರ್ಕೋದಕ್ಕೆ. ಇವನ್ ತರಕಾರಿ ತರಕವಲ್ಲ, ಇವನು ಜಿಮ್ಮಿಗೆ ಹೇಳೋದು. ಎಕ್ಸ್ನ ಮರಿಬೇಡಪ್ಪ. ಅದಕ್ಕೆ ನಮ್ಮ ನೆಕ್ಸ್ಟ್ ಮರೆಯಲ್ಲ. ನಮ್ಮ ಹಳೆ ಎಲೆಕ್ಟ್ರಿಕ್ ಗಾಡಿನೇ ಬೆಸ್ಟು. ಒರೆಸ್ತವ್ರೆ. ಕೈ ಯಾಕೆ ಒರೆಸ್ತಿದ್ಯಾ? ಇವತ್ತು ಅದ್ರ ಮೇಲೆ ಇರೋ ಲವ್ ಶರ್ಟ್ ಬೇಕಿರೋ ಬಿಚ್ಚಿ ಒರೆಸ್ತಾನೆ ಗಾಯ್ಸ್.
ಈಗ ಇರುತ್ತೆ ನೋಡ್ರಿ ಈ ಗಾಡಿನ ಇವತ್ತು ಇಷ್ಟು ನೀಟಾಗಿ ಒರೆಸ್ತಿದ್ದಾನೆ, ಒಂದು ವಾರ ಆದ್ಮೇಲೆ ಮತ್ತೆ ತೋರಿಸ್ತೀವಿ ಅದ್ರ ಗತಿ ಏನಾಗಿರುತ್ತೆ ಅಂತ ಅವಾಗ ಚೆಕ್ ಮಾಡಿ. ಅವ ಕೈಯೇ ಒರೆಸ್ತಾನ, ಮಸಿ ಬಟ್ಟೆ ಒರೆಸ್ತಾನ. ಇರಲ್ಲ ಅದು ಜಿಡ್ ಹಂಗೆ ಇರ್ತದೆ ಅದು. ಇದು ನಮ್ಮ ಬೇಬಿ ಇದು ನಮ್ಮ ಯಾವ್ದಾದ್ರು ಬೇಬಿ ಇತ್ತಾ? ಅದೇ ನಮ್ಮ ಎಲೆಕ್ಟ್ರಿಕ್ ಗಾಡಿ, ಅದೇ ಪ್ರಶ್ನೆ ಕಾಡ್ತಾ ಇರೋದು. ಎಲೆಕ್ಟ್ರಿಕ್ ಗಾಡಿ ಬೇಬಿ. ಈ ಕಡೆ ಬರ್ರ ಅವ್ರು ವಿಡಿಯೋ ಮಾಡ್ತಾರೆ. ಅಲ್ಲೇ 11 ಗಂಟೆ ಆಗೈತಿ, ಇವಾಗ ಶೂಟಿಂಗ್ ಸ್ಟಾರ್ಟ್ ಆಗಿ. ಔಟ್ಫಿಟ್ಟೇ ತೋರಿಸಿಲ್ಲ. ಔಟ್ಫಿಟ್ ಈ ಟೀ ಶರ್ಟ್ ನೀವು ಅದು ಎಂತದ ಕೇರಳ ಹೋಯ್ದ್ರಲ್ಲ ವಾಯ್ನಾಡು ಅವ ಅಲ್ಲ ಕಂಡಿದ್ದ ನೋಡ್ರಿ, ಹೊಸ ಪ್ಯಾಂಟ್ ತಗೊಂಡಾನೆ. 900 ರೂಪಾಯಿ ಪ್ಯಾಂಟು, ಇದು ಚಿಕ್ಕಪೇಟೆ ಶೂಸು, ಚಿಕ್ಕಪೇಟೆ ಶೂಸಾ? ಜಿಂಗಿ ಚಕ ಶೂಸ್, ಇದು ರೆಡ್ ಟೈಪ್ ಅದೇ ಜಿಂಗಿ ಚಕ ಇಲ್ಲಿದೆ. ಯಾರಿಗ್ ಗೊತ್ತಪ್ಪ ಎಲ್ಲಿ ತಗೊಂಬಂದ್ಯೋ ಏನ. ನಮ್ದು ನೋಡಿ ಬ್ರ್ಯಾಂಡ್ ಪೂಮಾ. ನಾವು ಪೂಮಾ ಬಾಯ್ಸ್. ನಂದು ಅಡಿಡಾಸ್ ತರ ಇರೋ ಸ್ಪಾಕ್ಸ್. ಗಾಡಿ ಹೆಂಗಿದೆ ಕಮೆಂಟ್ ಮಾಡ್ರಿ. ಎಷ್ಟು ಮಾತಾಡ್ತೀರಿ ನೋಡಿ, ಇವಾಗ ಯಾರು ಮಾತಾಡಲ್ಲ. ಕ್ಯಾಮ್ರಾ ಆಫ್ ಮಾಡಿದಾಗ ಎಲ್ಲ ಮಾತಾಡ್ತಾರೆ, ಯಾಕೆ ಆಫ್ ಮಾಡಿದೆ ಅಂತಾರೆ. ಏನ್ ಮಾಡೋದು? ಇವಾಗ MB ಸ್ಟೆಪ್ ಆಗ್ತಾನೆ ನೋಡ್ರಿ, ಅವಾಗಲೇ ಹಾಕಿದ ಸ್ಟೆಪ್. ಅದು ಒಂದೇ ಸಲ ಬರೋದು, ಆಗ್ಲೆಲ್ಲ ಬರಲ್ಲ ಅವೆಲ್ಲ. ಗೈಸ್, ನನಗೆ ಹೊಟ್ಟೆ ತುಂಬ ಊಟ ಆಗ್ಬಿಟ್ಟಿದೆ. ನಾನು ಇವ್ರ ಮನೆಗೆ ಬಿಟ್ರೆ ಸಾಕು, ನಾವು ಮಲ್ಕೊಂಡ್ಬಿಡ್ತೀವಿ. ಒಟ್ಟು ಏನಾರು ಮಾಡ್ರಿ, ನನ್ನ ಗಾಡಿ ವಿಡಿಯೋ ಶೂಟ್ ಮುಗಿಸ್ಲಿ. ಇಲ್ಲ ಬಾ ಇಲ್ಲಿ ಆ ಪೆಟ್ರೋಲ್ ಹಾಕಣ್ಣ ನನ್ನ ಅಣ್ಣ ಹತ್ರ ಪಾರ್ಟ್ ಟೈಮ್ ಜಾಬ್ ಆಯ್ತಾ? ಪಾರ್ಟ್ ಟೈಮ್ ಜಾಬ್ ಆಯ್ತಾ? ಇಂಜಿನಿಯರ್ ಕ್ವಾಲಿಫಿಕೇಶನ್ ಸ್ಪೆಕ್ಟ್ ಹಾಕಂದಿನಿ. ಯಾರು ಎಲ್ಲಾದ್ರೂ ಏನು ಅಂತ ಕಾಣಂಗಿಲ್ಲ. ಪವರ್ ಇಲ್ಲ ಅಂತೆ ಇವ್ನು. ಇದನ್ನ ಹಾಕೊಂಡು ಗಾಡಿ ಓಡಿಸ್ತದಾನೆ. ಎಲ್ಲಾರ ಗಾಡಿ ಗುದ್ದಿದ್ರಿ ಏನ್ ಗತಿ? ನೋಡ್ರಿ ವಿಡಿಯೋ ಶೂಟಿಂಗ್ ಎಷ್ಟೆಲ್ಲ ಎಫರ್ಟ್ ಆಗ್ತದೆ. ಎಷ್ಟು ಎಫರ್ಟ್ ನೋಡ್ರಿ ಇವ್ರಿಗೆ ಲೈಕ್ ಕೊಡ್ರಿ ನೀವು. ಇವರಿಗೋಸ್ಕರ ಲೈಕ್ ಸಬ್ಸ್ಕ್ರೈಬ್. ಇವಾಗ MB ಗಾಡಿಗೆ ಟೈರಿ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ತೀವಿ. ಅಂಥವೆಲ್ಲ ಬೇಡಪ್ಪ. ಅದು ಓಮ್ ಅನ್ನೋದೆಲ್ಲ ಅಳಿಸಿಲ್ಲಲ್ಲ. ಅದು ಇರ್ಲಿ, ಒಂದ್ ಸ್ವಲ್ಪ ಪೂಜೆ ಆಗೈತಿ ಅಂತ ಪೂಜೆ ಹೂವಿನಾರ ಅದೆಲ್ಲ ತೆಗ್ದ್ವಿ. ನಮ್ಮ ಬಾಯ್ಸ್ ಜೊತೆ ನಾನು ಇವತ್ತು ಭಾಳ ತುಂಬ ಖುಷಿ ಆಗ್ಬಿಟ್ಟಿದ್ದೀನಿ. ಯಾಕೆ? ಸಂಬಳ ಬಂತಂತ ಸಂಬಳ ಎಲ್ಲ ಡಿಸ್ಕ್ಲೋಸ್ ಮಾಡಬೇಡಿ. ಬೀಪ್ ಹಾಕಿ. ಅವಾಗಲೇ ಕ್ಲೂ ಕೊಟ್ಟಾನ, ಗೆಸ್ ಮಾಡ್ರಿ. ಆನಂದ್ ಅವರೇಜ್ ದಿನಗೂಲಿ 1100 ರೂಪಾಯಿ. ಲೆಕ್ಕ ಹಾಕಲ್ರಿ ನೀವು ಇದ್ರ ಮೇಲೆ. ಅವ್ರದ್ದು ಮೈಂಡ್ ಏನು ಹೊಡ್ತಿರ್ಬೋದು. ನಾವು ನನ್ನ ಮಕ್ಕಳ ಎಷ್ಟು ಕಷ್ಟ ಮಾಡಕತ್ತೀವಿ ನಾವು, ನೀವು ಲಾಗ್ ಹೊಡ್ಕೊಂಡು ಕುಂತೀರ. ನಾವು ಡಾಗ್ ಮಾಡ್ತು ಕಷ್ಟ ಬರ್ತಿದ್ದೀವಿ. ಗಾಡಿ ಓನರ್ ಸ್ವಲ್ಪ ರೈತ, ನಂದು ಎಡಿಟಿಂಗ್ ಚೆನ್ನಾಗಿ ಬರ್ತೈತಾ, ವಿಡಿಯೋ ಚೆನ್ನಾಗಿ ಬರ್ತೈತೆ ಅಂತ ಇಲ್ಲಿ ಬಂದು ನಮ್ಮ ಜೊತೆ ಆಟ ಆಡ್ಕೊಂಡು ನಾವು ಬಾಯ್ಸ್ ಮೇಲೆ ಪೂರ ನಾವು ಬಿಗ್ ಬಾಸ್ ನೋಡಕತ್ತಾವ. ಇವತ್ತು ಬಿಗ್ ಬಾಸ್ ನೋಡೋದು ಮರ್ತಿದ್ದೀವಿ. ಗಿಲ್ಲಿ ಗೆಲ್ತಾ ನಾಳೆ ಫೈನಲ್ ಅಂದ್ರೆ ನಿಮಗೆ ಬ್ಲಾಗ್ ಯಾವ ಬರುತ್ತೆ? ಕ್ಲೈಮ್ಯಾಕ್ಸ್ ಗೊತ್ತಾದ್ಮೇಲೆ ನಾವ್ ಇವಾಗ ಓಟ್ ಹಾಕಿ ಅಂತ ಹೇಳಕ್ಕೂ ಆಗಲ್ಲ. ಬಿಗ್ ಬಾಸ್ ಬಂದು ಆಮೇಲೆ ಬಂದಿರ್ತದೆ ಬ್ಲಾಗು. ಆದ್ರೂ ಕಾಯ್ಸಿ ಹೋಗಿ ಒಂದು 3-4 ಸೈಟ್ ರೀಲ್ ಮಾಡಕತ್ತೀವಿ. ಅದು ಬ್ಲಾಗ್ ಬರೋಷ್ಟೊಳಗೆ ರೀಲ್ ಪೋಸ್ಟ್ ಆಗ್ತದೆ. ನೋಡ್ರಿ ಹೆಂಗೆ ಬ್ಲಾಗ್ ಎಲ್ಲ ಲೇಟಾಗಿ ಬರುತ್ತೆ. ಬ್ಲಾಗ್ ಎಲ್ಲ ಲೇಟಾಗಿ ಬರ್ತದೆ. ಎಲ್ಲೆಲ್ಲೂ ಬುಲೆಟ್ಟು. ಯಾಕಲ್ಲ ಹೆಂಗೆ ಕುಂತಿ? ಏನು ಮಾಡೋದು? ಇಷ್ಟೊತ್ತರೆಗೂ ತುಂಬಾ ಮೆಚೂರ್ ಆಗಿ ಮಾತಾಡ್ತಾ ಕೂತ್ಬಿಟ್ಟಿದ್ವಿ. ಸ್ವಲ್ಪ ಕ್ಲಾಸ್ ತಗೊಂಡ್ವಿ MB. ಏನ್ ಕ್ಲಾಸ್ ಅಂತ ಕೇಳ್ಬೇಡ್ರಿ. ಅವೆಲ್ಲ ಅದು ಹೇಳುವುದಕ್ಕೂ ಸಮಯವಲ್ಲ ಇವಾಗ. ಇವನ್ ಬಂದ ನೋಡ್ರಿ ಕೆಂಕಂಡೆ. ಬಂದ 11,000 ಅಲ್ಲ, 11,000 ಅಲ್ಲ, ನಮ್ಮ ಗ್ಯಾಂಗಲ್ಲಿ ಫುಲ್ ಟಾಪ್ ಅಲ್ಲಿರೋ ಗಾಯ ಬಂದ. ಎಲ್ಲದಲ್ಲೂ ಟಾಪ್ ಅಲ್ಲದಾನೆ. ನಮ್ ಗ್ಯಾಂಗಲ್ಲೇ ಬೇಗ ಮದುವೆ ಆಗುತ್ತೆ ಅಂದ್ರೆ ಇವಂದೆ ಅಷ್ಟೇ. ರೇಣು ಇದನ್ನ ಮನೆಗೆ ಟಿವಿಗೆ ತೋರ್ಸೋಕಪ್ಪ ಅಷ್ಟೇ. ಫ್ಯಾಮಿಲಿ ಗ್ಯಾದರಿಂಗ್ ತೋರ್ಸ್ಬೇಕು. ಅದೇನೈತು ಸಬ್ಸ್ಕ್ರೈಬ್ಸ್ ಮಾಡಕತ್ತ ರೀಚ್ ಆಗತ್ತೆ. ಅಲ್ಲ ಗೈಸ್, ಬೇಗ ಮದುವೆ ಆಗುತ್ತಂದ್ರೆ ಮನೆ ನೋಡಿ ಒಪ್ಸಿ ಮದುವೆ ಆಗೋದು ಅಂತಾರೆ. ನಾವೇನ್ ನೋಡಿ ಇಲ್ಲೊಂದು ಬುಲೆಟ್. ಅದು ಬುಲೆಟ್ ಸೌಂಡ್ ಅಂದ್ರೆ
ಇವನ್ ಸೌಂಡೇ ಬರಲ್ಲ. ಸ್ಪ್ಲೆಂಡರ್ ಗಾಡಿನಾರು ಸೌಂಡ್ ಬರ್ತದೆ ಗೈಸ್. ಇದು ಸೌಂಡೇ ಬರ್ತಿಲ್ಲ ನನಗೆ. ನೀನು ಒಂದಿನ ಅಲ್ಲ ಸೈಲೆನ್ಸರ್ 12 hours ಆಗಿಲ್ಲ ಸೈಲೆನ್ಸರ್ ಕೆಟ್ಟು ಹೀಟ್ ಆಗ್ಬೇಕು. ನಿನ್ ಗಾಡಿ ಇನ್ನೂ ಹೊಸ ಸೈಲೆನ್ಸರ್ ಅದು ಅಲ್ಲ, ನಂದು ಎಲೆಕ್ಟ್ರಿಕ್ ಗಾಡಿ ತರ ಗುಯ್ಯಿ ಅಂತ ಸೌಂಡ್ ಬರ್ತೈತಿ. ಫುಲ್ ಸೈಲೆನ್ಸರ್ ಹೀಟ್ ಆದ್ರೆ ಸೌಂಡ್ ಬೇರೆ ಬರ್ತದಪ್ಪ. ಏನಪ್ಪ ಅದಿನ್ನ ಸೈಲೆನ್ಸರ್ ಏನು ಆಗಿಲ್ಲ ಅಂದ್ರೆ ಇವಾಗ ಎಕ್ಸ್ಪೀರಿಯನ್ಸ್ ಅಂದಿದ್ದಲ್ಲ ನೋಡ್ರಿ. ನಾನು ಬುಲೆಟ್ ತಗೊಂಡಿನೋ ಬೇರೆ ಏನೋ ತಗೊಂಡಿನೋ ಅನ್ಸ್ತೈತಿ ನನಗೆ. 16,000 ಓಡಿಸಿದ್ರೆ ಅದು ಡುಬ್ 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 ಅಂತ ತಂತು. ಈಗ 16,000 ಓಡಿಸ್ಬೇಕು ಅವನಿಗೆ. ಅಲ್ಲಿ ಮಟ್ಟ ಸುಮ್ಮನೆ ಎಲೆಕ್ಟ್ರಿಕ್ ಗಾಡಿ ತರ ಓಡಿಸ್ಬೇಕು ನಾನು. ಇಲ್ಲ ಅವಾಗಿಂದ ಶೂಟಿಂಗ್ ಮಾಡ್ತಿದ್ದಾರೆ ಎಲ್ಲ, ಬರ ಗಾಡಿ ಎಲ್ಲ ಇಲ್ಲಿಗೆ ಬರ್ತದೆ. ಈಗ ನೋಡ್ರಿ ಎಂದಿ ಗಾಡಿ ಶೂಟ್ ಮಾಡಕ್ಕೆ ಒಂದು ಪೆಟ್ರೋಲ್ ಬಂಕ್ ಕ್ಲೋಸ್ ಮಾಡಿದೀವಿ. 16 ಇಲ್ಲಿಂದ ಒಂದು ಲಾರಿ ಅಂದಾಗೆ ಇವ್ನ ಗಾಡಿ ಎತ್ತಿಳಿಸಕ್ಕೆ ಒಂದು JCB ತರದ್ ಯಾವ್ದೋ AMC ಮಷೀನ್ 2 ನೋವಾ ನೋಡ ಅದೆಲ್ಲ ತರ್ಸಿವಿ ನಾವು. ಹಂಗೆ ಇಲ್ಲಿದೊಂದೇ ಗಾಡಿ, ಅಲ್ಲಿ ಎಷ್ಟೊಂದು ಗಾಡಿ. ಯಾಕಂದ್ರೆ ಅಲ್ಲಷ್ಟೇ ಆಗ್ತಿರುತ್ತೆ ಪೆಟ್ರೋಲ್. ಎಂದಿ ಗಾಡಿಗೆ ಅವಾಗಲೇ ಒಂದು ಅಲ್ಲ, ನಾವಿಲ್ಲಿ ನಿಲ್ಸಿವಿ ಅಲ್ಲಿ ಹಾಕ್ಬಾರ್ದು ಅಂತ ಅಲ್ಲಿ ಹಾಕ್ತೀವಿ ಅಷ್ಟೇ. ಇವ್ರು ಯಾರೋ ಬಂದರು ಕೇಳಕ್ಕೆ. ಹೊಸ ಗಾಡಿ ಬಗ್ಗೆ ಕೇಳಕ್ಕೆ ಬಂದಿದ್ದಾರೆ. ಕಂಪ್ಲೇಂಟ್ ಏನಿಲ್ಲ. ಬ್ರ್ಯಾಂಡಿಗೂ ಬ್ಲಾಕ್ ಇಟ್ಬಿಟ್ಟವ್ರೆ, ಏನು ಕಾಣೋದಿಲ್ಲ. ಬುಲೆಟ್ ಹತ್ತರೂ ಕಾಣೋಗಿಲ್ಲ, ಎಲ್ಲ ಬ್ಲಾಕ್ ಅಲ್ಲ. ಫುಲ್ ಬ್ಲಾಕ್, ಕಂಪ್ಲೀಟ್ ಬ್ಲಾಕ್. ಯಪ್ಪ ಕಿತ್ತೇ ಬಿಟ್ಟ MV ಸ್ಟಿಕ್ಕರ್. ಅನ್ಬಾಕ್ಸಿಂಗ್ ಇವನು ಇನ್ನೂ ಹಂಗೆ ಹಿಡ್ಕೊಂಡಿದ್ದ, ಕಿತ್ತಿರ್ಲಿಲ್ಲ. ಇವನು ಕಿತ್ತ ಇವಾಗ. ರೆಡಿ ಫಾರ್ ದ ರೈಡ್ ಟು ಬೈಕ್. ಹೆಲ್ಮೆಟ್ ಇಟ್ಟು ಟ್ಯಾಂಕಿ ಸ್ಕ್ರಾಚ್ ಆಗ್ಬಿಟ್ರೆ ಬಸ್ ಓಡ್ಸೋನಾಗಿಲ್ಲ ಇಲ್ಲಿ ಬೈತಾಡ್. ಪರಿಸ್ಥಿತಿ ಎಲ್ಲ ಪರಿಸ್ಥಿತಿ. ಅದು ಕೇರಳ ಬಸ್ ಇರ್ತದಲ್ಲ, ಅದ್ರ ಕಂಡಕ್ಟರ್ ತರ ಏನಿವಾಗ ಒಂದು ಬನ್ನಿ 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 10 ರೂಪಾಯಿ ಹಂಚಿಟ್ಟು. ಭಾರಿ ಚೆನ್ನಾಗಿ ಬಟ್ಟೆಗೆ ಅಂತಾರೆ ಇವನ್ಕಿಂತ. ಇವನ್ ತರ ಗೋಣಿ ಚೀಲ ಪ್ಯಾಂಟ್, ಜಿಂಗಿ ಚಕ ಶೂಸು, ಒಂದು ಅಕ್ಕೆಂಡ ಶೂಸ್ ಒಂದು ಹಾಕ್ಕೊಂಬರ್ತಾರೆ ಅವರು. ಜಿಂಗಿ ಚಕ ಶೂಸ್, ಕಾಕಿ ಡ್ರೆಸ್, ಪೊಲೀಸ್ ಪವರ್. ಜಿಂಗಿ ಚಕ್ಕ ಬ್ಲಾಗ್ಸ್ ಇದು. ಚಿಂಗಿ ಚಕ್ಕ ಡ್ರೆಸ್, ಕನ್ನಡಿಗನ್ ವ್ಲಾಗ್ಸ್. ಜಿಂಗಿ ಚಕ್ಕ ಇದು ಈ ಬ್ಲಾಗ್. ನನ್ನ ಹೆಲ್ಮೆಟ್ ಇದು ಮೆನ್ಷನ್ ಮಾಡಕ್ತೀನಿ. ಎಂತ ನನ್ನ ಸ್ನೇಹಿತರು. ಅಕೌಂಟ್ ಮೆನ್ಷನ್ ಮಾಡಿರ್ತಾರೆ, ದಯವಿಟ್ಟು ಫಾಲೋ ಮಾಡಿ. ಏನು ಅಕೌಂಟ್? ನಾನೇನ ಅಕೌಂಟ್ ಮೆನ್ಷನ್ ಮಾಡ್ತಾರೆ, ಎಲ್ಲರೂ 1 ರೂಪಾಯಿ ಹಾಕ್ರಿ ಅಂತ ಬರೋಣ ಅಕೌಂಟ್. ಜಾಸ್ತಿ QR ಕೋಡ್ ಇದೆ. ವಿಡಿಯೋ ಇಷ್ಟ ಆದ್ರೆ 5 ರೂಪೀಸ್ ಡೊನೇಟ್ ಮಾಡಿ. 5 ರೂಪೀಸ್ ಡೊನೇಟ್ ಮಾಡಿ. ಈ ಮಂತ್ ಪೆಟ್ರೋಲಿಗೆ ಆಗುತ್ತೆ. ಗೈಸ್ ಪ್ಲೀಸ್ ಡೊನೇಟ್ ಮಾಡಿಬಿಡಿ. ಬಾ 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 ಮಾತೆ ಕೇಳಂಗಿಲ್ಲ ಅವರು, ಆರಾಮ ಹೊಡ್ಯಾಕತ್ತ. ಯಾವ್ದ್ರಾಗೆ ಎಷ್ಟು ದೊಡ್ಡ ಗಾಡಿ ಇದು. ಇವ್ರದ್ದು ವಿಡಿಯೋದು ಇದು ನೋಡ್ರಿ. ಸೈಕ್ ಸೈಕ್ ಎಲ್ಲ ಶೂಟ್ ಮುಗೀತು, ರೀಲ್ಸ್ ಬರ್ತದೆ, ಸೈಕ್ ಬಂದಿರೋದಲ್ಲ. ಇನ್ನೇನು ಹೇಳ್ತೀಯಪ್ಪ? ಟೈಮ್ ಬಂದು ಎಷ್ಟು 12 ಗಂಟೆ 12:05. ಇವಾಗ ಫೋಟೋಸ್ ಹೊಡ್ಕೊಳಕತ್ತಾರ. ಈಗ ಏನು ಹೇಳೋಕ್ಕೆ ಆಗ್ತಿಲ್ಲ ಅಷ್ಟೇ. ಸೈಕ್ ಆಗಿದೆ ವ್ಲಾಗ್ ನೋಡಿ, ಎಂಜಾಯ್ ಮಾಡಿ. ಇನ್ನು ಇದೆ ಬೆಳಿಗ್ಗೆ ಅರ್ಧ ವ್ಲಾಗ್ ಫುಲ್ ಬೋರಿಂಗ್, ಅರ್ಧ ವ್ಲಾಗ್ ಚೆನ್ನಾಗಿದೆ. ನಾವೇ ಅಂದರೆ ಕಂಡೇನು ಸಿಕ್ಕಿಲ್ಲ, ಈಗ ತೆಗ್ದೀವಿ. ಅರ್ಧ ಬರ್ದ ಮುಂಚೆ ಥರ ವ್ಲಾಗ್ ಮಾಡ್ತಿಲ್ಲ, ಎಲ್ಲ ಮಾಡ್ಕೊಬಿಟ್ಟೆ. ಏನು ಹೇಳ್ಬೇಕು, ಏನು ಮಾತಾಡ್ಬೇಕು, ಏನು ಬಿಡ್ಬೇಕು, ಹೆಂಗೆ ಹಿಡ್ಕೋಬೇಕು. ಇವನು ವ್ಲಾಗ್ ಮಾಡೋ ಟೈಮಲ್ಲಿ ಆಫ್ ಮಾಡಿರ್ತಾನೆ, ಮಾಡೋ ಟೈಮಲ್ಲಿ ಆನ್ ಮಾಡಿರ್ತಾನೆ. ಏನು ಮಾಡೋಣ ಅಂತ ಎಲ್ಲ ಟೈಮು ಹಿಂಗೆ ಆಗುತ್ತೆ. ಕಾಮಿಡಿ ಮಾಡಿದಾಗ ಮಾಡಲ್ಲ, ಸುಮ್ಮನಿದ್ದಾಗ ವ್ಲಾಗ್ ಮಾಡಿ ಹೋಗ್ತಿದ್ದೀನಿ, ಮಾತಾಡ್ರು ಅಂತಾನೆ. ಯಾವ ಮಾತಾಡ್ಬೇಕು? ಇಲ್ಲಿ ಬರೋ ಕಾರೆಲ್ಲ ನಮ್ಮನ್ನು ನೋಡಿ ಈ ಕಡೆಗೆ ಬರ್ತಾ ಇದ್ದಾವೆ, ಆದರೆ ಅವ್ರಿಗೆಲ್ಲ ಆ ಕಡೆ ಅವ್ರಿ ಅಂತ ಹೇಳಿ ಸಾಕಾಗ್ಬಿಡುತ್ತೆ. ಲಿಟ್ರಲಿ 3 hours ಇಂದ ಇಲ್ಲೇ ನಾವೇ ವರ್ಕ್ ಮಾಡಕತ್ತೀವಿ ಇಲ್ಲಿ. ಇಷ್ಟು ಜನರ ಶ್ರಮ. ಇವನೊಂದು ರೀಲಿಗೋಸ್ಕರ ನಮ್ಗೆಲ್ಲರ ನಿದ್ದೆನ ಹಾಳು ಮಾಡ್ತಿದ್ದಾನಲ್ಲ ಬಾಯ್. ಪರಿಸ್ಥಿತಿ ಕಂಪ್ಲೀಟ್. ಫೈನಲಿ ವ್ಲಾಗ್ ಎಂಡ್ ಆಯಿತು.